ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ಬಂದು ಈಸಿಯಾಗಿ 5 ನಿಮಿಷದಲ್ಲಿ ಮನೇಲಿ ನಾವು ರೈಸ್ಗೆ ಬೇಕಾಗಿರೋಂತಹ ಸಾಂಬಾರನ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಮೊಸರಲ್ಲಿ ಅಷಾಳೆ ಈ ಥರ ಎಲ್ಲ ಮೊಸರನ್ನ ಬಳಸ್ಕೊಂಡು ಸಾಂಬಾರನ್ನ ಮಾಡಿರ್ತೀರ. ಈ ಥರ ಸೌತೆಕಾಯಿನ ಯೂಸ್ ಮಾಡಿಕೊಂಡು ನಾವು ತಂಬುಳಿ ಮಾಡೋದನ್ನ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಅಷ್ಟೇ ಅದ್ಭುತವಾದ ರುಚಿ ಕೂಡ ಇರುತ್ತೆ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದಕ್ಕೇನೇನು ಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಒಂದು ಅರ್ಧ ಕಪ್ ಆಗುವಷ್ಟು ನಾನು ಕಾಯಿನ ಕಟ್ ಮಾಡಿಕೊಂಡು ಅದನ್ನು ಈ ಥರ ಮುಂಚೆನೇ ರುಬ್ಬಿಟ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ರುಬ್ಬಿಟ್ಕೊಬೋದು, ಇಲ್ಲ ತುರಿದು ಕೂಡ ಹಾಕೋಬೋದು. ಹಾಗೆ ಒಂದು ಸಣ್ಣದಾದ 1 ಇಂಚಷ್ಟು ನಾನು ಶುಂಠಿನ ತಗೊಂಡಿದ್ದೀನಿ. ಶುಂಠಿ ನಿಮಗಿನ್ನ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು, ಇಲ್ಲಾಂದರೆ ಅಷ್ಟೇ ಸಾಕು. ಹಾಗೆ ಒಂದು ಸೌತೆಕಾಯಲ್ಲಿ ಅರ್ಧ ಸೌತೆಕಾಯಿ ಆಗುವಷ್ಟು ನಾನು ಸಿಪ್ಪೆನ ತೆಗೆದು ಕಟ್ ಮಾಡಿ ಈ ಥರ ಈಗ ನಾನು ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಅರ್ಧ ಸೌತೆಕಾಯಿನ ಹಾಕ್ಕೊಂಡು ಇವಾಗ ನಾವು ಅದ್ರ ಜೊತೆಗೆ ರುಬ್ಕೊಬೇಕಾಗುತ್ತೆ. ಈಗ ಅದ್ರ ಜೊತೆಗೆ ಒಂದು 3ರಿಂದ 4 ನಿಮಗೆ ಖಾರ ಮತ್ತು ಕ್ವಾಂಟಿಟಿ ನೀವು ಎಷ್ಟು ಮಾಡ್ತಿದ್ದೀರಾ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ. ಸೊ ನಾನು 4 ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ನೀರು ಹಾಕಬಾರ್ದು, ನೀರು ಹಾಕ್ದಲೇ ಅದರಲ್ಲೇ ನೀವು ಸೌತೆಕಾಯಲ್ಲೇ ನೀರಿರುತ್ತೆ, ಸೊ ಹಂಗೆ ನೀವು ಅದನ್ನು ರುಬ್ಕೊಂಬರ್ಬೇಕಾಗುತ್ತೆ. ಸೊ ನಾನು ರುಬ್ಬಿದ್ದಾಗಿದೆ ನೋಡಿ, ಸೌತೆಕಾಯಲ್ಲೇ ನೀರಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ನೀವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಜಾಸ್ತಿ ನೀರು ಹಾಕಿದ್ರೆ ಇವಾಗ ನಾವು ಅದ್ರ ಜೊತೆನೇ ಮೊಸರನ್ನ ಹಾಕಿ ರುಬ್ಬಬೇಕಾಗುತ್ತೆ. ಸೊ ಜಾಸ್ತಿ ಆಯಿತು ಅಂದರೆ ನಿಮಗೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಮನೆಗೆಲ್ಲ ತುಂಬ ಅದು ಹಾಕ್ತಾರೆ ಸಿಡಿದ್ಬಿಟ್ರೆ ಮನೆಯೆಲ್ಲ ಚೆಲ್ಲಾಪಿಲ್ಲಿ ಆಗೋಗ್ಬಿಡುತ್ತೆ ಮೊಸರು. ಸೊ ಹಂಗಾಗಿ ನೀವು ನೀರು ಹಾಕ್ದಲೇ ರುಬ್ಕೋಬೇಕಾಗುತ್ತೆ. ಹಾಗೆ 1 ಕಪ್ ಆಗೋವಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. 1 ಟೈಮ್ಗೆ ಆಗೋವಷ್ಟು ಮಾಡ್ತಾ ಇರೋದು ನಾನು, ಹಾಗಾಗಿ 1 ಕಪ್ ತೊಗೊಂಡಿದ್ದೀನಿ. ನಿಮಗಿನ್ನ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಇನ್ನೂ ಇದನ್ನು ಡಬಲ್ ಮಾಡ್ಕೋಬೋದು ಮಸಾಲೆನ. ಸೊ ಅದೇ ಜಾರ್ಗೆ ನಾನು ಮೊಸರನ್ನ ಹಾಕ್ಕೊಂಡು ಈಗ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ಗ್ರೈಂಡ್ ಆದಮೇಲೆ ಈ ಥರ ನೀಟಾಗಿ ಮಸಾಲೆ ಜೊತೆ ಮೊಸರೆಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ರುಬ್ಕೊಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ರುಬ್ಕೊಬೇಕು. ಮತ್ತು ಇದನ್ನು ಒಗ್ಗರಣೆ ಮಾಡಬೇಕಲ್ವ, ಹಾಗಾಗಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. ಸೇರಿಸಿ ಇದಕ್ಕೆ ನಾವು ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಕೆಲವ್ರು ಬೇಕಂದರೆ ನೀವು ಕಡಲೆಬೇಳೆನೂ ಸೇರಿಸ್ಕೋಬೋದು, ಇಲ್ಲ ಕಡಲೆಬೇಳೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಬೋದು. ನಾನು ಸಾಸಿವೆ ಮತ್ತು ಜೀರಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಇದು ತುಂಬ ಬೇಗ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಯಾರಾದರೂ ಅರ್ಜೆಂಟಲ್ಲಿ ಯಾರಾದರೂ ನೆಂಟರುಗಳು ಬಂದರೆ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದರೆ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಬೋದು. ಮೊಸರು ಅಂದರೆ ಈ ಬೇಸಿಗೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ, ಇದನ್ನು 2 ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಅದು ಮೆಣಸಿನ್ಕಾಯಿ ಕಲರ್ ಬಂದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬಿಡ್ಬೇಕು, ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಅದನ್ನು ಆಫ್ ಮಾಡ್ಕೊಬೇಕು. ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಇದೆಲ್ಲ ತಣ್ಣಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬೇಕಾಗುತ್ತೆ. ಅಲ್ಲಿನವರೆಗೂ ಮಸಾಲೆ ಬಿಸಿ ಇರೋದ್ರ ಜೊತೆಗೆ ಸೇರಿಸ್ಬಾರ್ದು. ಸೊ ಸೇರಿಸಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸೇರಿಸ್ಬಾರ್ದು. ಅದೆಲ್ಲ ತಣ್ಣಗಾದ್ಮೇಲೆ ನೋಡಿಬಿಟ್ಟು ನಾವು ಅದನ್ನು ಸೇರಿಸ್ಬೇಕಾಗುತ್ತೆ. ಈಗ ನೋಡಿ, ನಾನು ಅದು ತಣ್ಣಗಾಗಿ ಬಿಟ್ಟಿದ್ದೀನಿ. ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಆಗೋ ಥರ ನೀಟಾಗಿ ರುಬ್ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಇವಾಗ ನಾವು ಇದಕ್ಕೆ ಸೇರಿಸ್ಬೇಕಾಗತ್ತೆ. ನೋಡಿ, ಈಗ ಅದನ್ನು ನಾನು ಸೇರಿಸ್ತಿದ್ದೀನಿ. ಈ ಬೇಸಿಗೆಗಂತೂ ಈ ರೆಸಿಪಿ ಮಾಡಿಸಿದ ರೆಸಿಪಿ ಅಂತಲೇ ಅನ್ಕೋಬೋದು. ಈ ಬೇಸಿಗೆಯಲ್ಲಿ ಮಸಾಲೆ ಎಲ್ಲ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಈ ಥರ ಸಾಂಬಾರೆಲ್ಲ ನಾವು ಮಾಡಿಕೊಂಡು ಈಸಿಯಾಗಿ ತಿನ್ಬೋದು. ಮತ್ತು ಇದನ್ನು ಜಾಸ್ತಿ ತೆಳ್ಳಗೆ ಮಾಡಿಕೊಂಡು ಮಸಾಲ ಮಜ್ಜಿಗೆ ಕುಡಿತೀವಲ್ಲ, ಆ ಥರ ಕೂಡ ಕುಡಿಬೋದು. ಆ ಥರ ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ.
ಆದರೆ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇಂಥ ರೆಸಿಪಿ ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗೆ. ಹಂಗಾಗಿ ನೀವು ಒಮ್ಮೆ ಟ್ರೈ ಮಾಡಿ. ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನೂ ಅರ್ಧ ಸೌತೆಕಾಯಿ ಇತ್ತಲ್ಲ ಅದನ್ನು ಕೂಡ ಹಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈ ಸೌತೆಕಾಯಿ ಲಾಸ್ಟಲ್ಲೇ ಆಪ್ಷನಲ್, ನಿಮಗೆ ಬೇಕಂದರೆ ಸೇರಿಸ್ಕೋಬೋದು. ಏಕೆಂದರೆ ಮಧ್ಯದಲ್ಲಿ ನಾವು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇನ್ನೂ ಅರ್ಧ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ಇವನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಬಿಸಿ ಇದ್ದಾಗಲೇ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸೊ ಎಲ್ಲ ತಣ್ಣಗಾದ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ನಾವು ಸೇರಿಸ್ಕೋಬೇಕಾಗುತ್ತೆ. ಉಪ್ಪನ್ನು ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ರೆಸಿಪಿ ಅಂತ ಹೇಳಿ. ದಯವಿಟ್ಟು ವಿಡಿಯೋಸ್ನ ನೋಡೋರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದಾಗಿತ್ತು ಈ ಬೇಸಿಗೆಯ ಪರ್ಫೆಕ್ಟ್ ತಂಬುಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸ್ತ್ ತಂಬುಳಿ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತೊಮ್ಮೆ ಕೇಳ್ತೀನಿ, ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ಟ್ರೈ ಮಾಡಿದವರೆಲ್ಲ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ಥರ ಇತ್ತು ಅಂತ. ಧನ್ಯವಾದಗಳು ಫ್ರೆಂಡ್ಸ್.